ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯಲಿರುವ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ಬಿರುಸನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಕಣಕ್ಕಿಳಿದ ಬೆನ್ನಲ್ಲೇ ಮುಸಲ್ಮಾನ್ ಸಮುದಾಯದಿಂದ ಬಂಡಾಯ ಶಮನ ಇತ್ಯಾದಿ ಬೆಳವಣಿಗೆಗಳು. ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇದೀಗ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸಬೇಕು ಕ್ಷೇತ್ರಕ್ಕೆ ಅನ್ನೋ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಫೀಲ್ಡ್ಗಿಳಿದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ನಾಯಕರು ಅಲರ್ಟ್ ಆಗಿದ್ದಾರೆ. ದಾವಣಗೆರೆ ಅಖಾಡದಲ್ಲಿ ಇದೀಗ ಡ್ಯಾಮೇಜ್ ಕಂಟ್ರೋಲ್ ಕಸರತ್ತು ನಡೀತಾ ಇದೆ. ಜಮೀರ್ ಬರೋದೇ ಬೇಡ ಅನ್ನೋ ರೀತಿಯ ಹೇಳಿಕೆಯನ್ನ ನೀಡಿದ್ರು ಎಸ್ಎಸ್ ಮಲ್ಲಿಕಾರ್ಜುನ್. ಇದೀಗ ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರಕ್ಕೆ ಬರ್ತಾರೆ. ಸಿಎಂ ನಾಳೆ ಬರ್ತಿದ್ದಾರೆ. ನಾಡಿದ್ದು ಇಲ್ಲ 5ನೇ ತಾರೀಕು ಜಮೀರ್ ಬರ್ತಾರೆ. ತಮ್ಮ ಪುತ್ರ ಸಮರ್ಥ ಪರ ಜಮೀರ್ ಕ್ಯಾಂಪೇನ್ ಮಾಡ್ತಾರೆ ಅಂತ ಎಸ್ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಮೀರ್ ಅವರ ಪ್ರಚಾರ ಕಾರ್ಯದ ಬಗ್ಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಬದಲಾಗ್ತಾ ಇರುವ ಹೇಳಿಕೆಗಳ ಸ್ಯಾಂಪಲ್ ನಿಮ್ಮ ಮುಂದೆ. ಹಿಂದೇನ್ ಹೇಳಿದ್ರು, ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ ಅವರ ಹೇಳಿಕೆಗಳು ಗಮನಿಸಿ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ನಮ್ದು ಆರಾಮ ಐತೆ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನ್ ಆಗಿ ಕುತ್ಕೊಂಡು ಈ ಕಮಿಟಿ ಬಂದದಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಇವನ್ ಪಕ್ಷ ಅಂತ, ಅದು ಇವನ್ ಪಕ್ಷ ಅಂತ. ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯುವಂತ ಪಕ್ಷ, ಎಲ್ಲ ಕಮ್ಯುನಿಟಿಯವರಿಗೆ. ಏನೋ ಯಾರ್ದು ಇಂಡಿವಿಜುವಲ್ ಆಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ನೋಡಪ್ಪ, ಎಲ್ಲಾರ ಐತಾ ಇವ್ರಿಗೆ ಏನಾರ ಹೇಳಿದ್ರ, ನಾವು ಅಪ್ಪನ ಜೊತೆಗೆ ಏನಾರ ಕುಂತಾಗ ಏನಾರ ಹೇಳಿದ್ರ. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ. ನಾವು ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರಕ್ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಅಲ್ಲ, ಬರ್ತೀನಿ ಅಂದಾರ ಅವರು. ಜಮೀರ್ ಅಹಮದ್ ಅವರು 5ನೇ ತಾರೀಕು ಇಲ್ಲಿ 3ನೇ ತಾರೀಕು ಸಿಎಂ ನಾಳೆ ಬರ್ತಾರೆ. ಬಂದಿದ ಮ್ಯಾಗೆ ಅವರು ಬರ್ತೀನಿ ಅಂದಾರ. ಯಾರ್ಯಾರು ಸಭೆ ಇದ್ರು ಸರ್? ಈಗ ಡಿ.ಕೆ. ಶಿವಕುಮಾರ್ ಅವರು, ಸುರ್ಜಿವಾಲ್ ಅವರು, ಆಮೇಲೆ ನಮ್ಮ ಎಐಸಿಸಿ ಅವರು ಅಬ್ಸರ್ವರ್ಸು, ಆಮೇಲೆ ನಮ್ಮ ಶಾಸಕ ಮಿತ್ರರು ಬಂದರು, ಮಂತ್ರಿಗಳೆಲ್ಲರೂ, ಅದರ ಚೆಲ್ಲೂರಾಯ ಸ್ವಾಮಿ ಎಲ್ಲರೂ ಬಂದಾರ. ಆಲ್ಮೋಸ್ಟ್ ಬಂದರು. ಅಲ್ಲ, ಬರ್ತೀನಿ ಅಂದಾರ ಅವರು. ಜಮೀರ್ ಅಹಮದ್ ಅವರು 5ನೇ ತಾರೀಕು ಇಲ್ಲಿ 3ನೇ ತಾರೀಕು ಸಿಎಂ ನಾಳೆ ಬರ್ತಾರೆ. ಬಂದಿದ ಮ್ಯಾಗೆ ಅವರು ಬರ್ತೀನಿ ಅಂದಾರ. ಯಾರ್ಯಾರು ಸಭೆ ಇದ್ರು ಸರ್? ಡಿ.ಕೆ. ಶಿವಕುಮಾರ್. ಈಗ ಡಿ.ಕೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಒಂದರ್ಥದಲ್ಲಿ ಇದೀಗ ಜಮೀರ್ ಅವರನ್ನ ಕ್ಷೇತ್ರಕ್ಕೆ ಕರೆಸೋದು ಅನಿವಾರ್ಯ ಅನ್ನೋದು ಮನದಟ್ಟಾಗ್ತಾ ಇದೆಯಾ ಮಲ್ಲಿಕಾರ್ಜುನ್ ಅವರಿಗೆ, ಅಥವಾ ನಿಜವಾಗ್ಲೂ ಅನಿವಾರ್ಯ ಅನ್ನೋ ತರದ ಪರಿಸ್ಥಿತಿ ಇದೆಯಾ ಜಮೀರ್ ಅವರ ಆಗಮನ? ಖಂಡಿತ ಸ್ಮಿತಾ, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಅಸಮಾಧಾನ ವಿಚಾರಕ್ಕೆ ಸಾಕಷ್ಟು ತಿರುವುಗಳು ಪಡೆದುಕೊಂಡಾಗ ಅಲ್ಪಸಂಖ್ಯಾತರಿಗೆ ಶತಾಯಗತಾಯ ನಾವು ಟಿಕೆಟ್ ಕೊಡಿಸಲೇಬೇಕನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಸ್ವತಃ ಮುಂದೆ ನಿಂತು ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಕೆಲಸವನ್ನು ಮಾಡಿದ್ರು, ಲಾಬಿ ತರುವಂತಹ ಕೆಲಸವನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆವರೆಗೂ ಸಹ ಆ ಮಾತುಗಳು ಮುಂದುವರೆದಿತ್ತು ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಆದರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಎಲ್ಲೋ ಒಂದು ಕಡೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಕಳೆದ ಕೆಲ ದಿನಗಳಿಂದ ನಮ್ಮ ಕ್ಷೇತ್ರದಲ್ಲಿ ಬಂದು ಇದ್ ಮಾಡಕ್ಕೆ ಅವ್ರು ಯಾರು ಅಂದ್ರೆ ಅಲ್ಲಿ ಬಂದು ಕೈ ಹಾಕೋಕೆ, ಅಲ್ಲಿ ವಿಚಾರಗಳ ಚರ್ಚೆ ಮಾಡೋಕೆ ಅವ್ರು ಯಾರು, ನಾವೆಲ್ಲ ಇದ್ದೇವೆ, ನಾವೇ ನಿರ್ಧಾರ ತೆಗೆದುಕೊಳ್ತೇವೆ ಅಂತೇಳಿ ಸಾಕಷ್ಟು ಕಾರವಾಗಿ ಏನೋ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರು. ಅದಾದ ನಂತರ ಕೂಡ ಸಾಕಷ್ಟು ಅಂದ್ರೆ ಗೌಪ್ಯಕರಣದ ಒಳಗೆ ಅವ್ರಿಗೆ ವೈಮನಸ್ಸಿತ್ತು ಜಮೀರ್ ಅಹಮದ್ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ ಮಧ್ಯೆ. ಆ ತದನಂತರದಲ್ಲಿ ಅಂತ ಈ ಟಿಕೆಟ್ ಬದಲಾವಣೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಸಿಗುವಂತ ಟಿಕೆಟ್ ಶಾಮನೂರು ಸಮರ್ಥಿಗೆ ಯಾವಾಗ ಟಿಕೆಟ್ ಸಿಗುತ್ತೆ ಅವಾಗ ಮತ್ತಷ್ಟು ಆಕ್ರೋಶ ಭುಗಿಲೇಳುತ್ತೆ. ಎಲ್ಲ ಒಂದು ಕಡೆಗೆ ಸಾದಿಕ್ ಪೈಲ್ವಾನ್ ಅವರನ್ನ ಜಮೀರ್ ಅಹಮದ್
ಅಹಮದ್ ಅವರೇ ಒಂದು ಕಣಕ್ಕೆ ಇಳಿಸಿದ್ದಾರೆ ಅನ್ನುವಂತ ಆಕ್ರೋಶ ಸಹ ಇನ್ನೊಂದಿತ್ತು. ಆದ್ರೆ ಆ ದಿನ ಕಳೆದಂತೆ ಕ್ಷೇತ್ರದಲ್ಲಿ ಈಗ ಜಮೀರ್ ಅಹಮದ್ ಒಂದು ಕಡೆಗೆ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಮೇಲ್ನೋಟಕ್ಕೆ ಕಂಡು ಬರ್ತಾರೆ ಅಂತ. ಯಾಕಂದ್ರೆ ಕೆಲವಷ್ಟು ಆ ಬದಲಾವಣೆಗಳಿಗೆ ಅಲ್ಪಸಂಖ್ಯಾತ ಕಾರ್ಯಕರ್ತರು ಕೂಡ ಸಾಕಷ್ಟು ಜಮೀರ್ ಅಹಮದ್ ಬರಲೇಬೇಕು, ಅವ್ರು ಬಂದಾಗ ನಾವು ಇನ್ನೊಂದಷ್ಟು ವಿಚಾರಗಳು ಅವ್ರ ಜೊತೆ ಚರ್ಚೆ ಮಾಡಬೇಕು, ಸಾಕಷ್ಟು ಆ ವಿಷಯಗಳಿಗೆ ಅವ್ರು ತಿಳಿಸಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಹೇಳ್ತಿರುವಂತದ್ದು. ಆದ್ರೆ ಇನ್ನೊಂದು ಕಡೆಗೆ ಕಟ್ಟಕ್ ಕಾಂಗ್ರೆಸ್ ಅಲ್ಲಿರುವಂತಹ ಅಲ್ಪಸಂಖ್ಯಾತರು, ಕಟ್ಟಕ್ ಕಾಂಗ್ರೆಸ್ ಆ ಬೆಂಬಲಿಗರಂತರು ಏನು ಜಮೀರ್ ಅಹಮದ್ ಅವ್ರನ್ನ ಕರೆಸಿದ್ರೆ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ, ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಗೆಲುವು ಸಾಕಷ್ಟು ಕಷ್ಟ ಇದೆ. ಅಲ್ಪಸಂಖ್ಯಾತರು ಸಾಕಷ್ಟು ಬದಲಾವಣೆ ಆಗಿದ್ರೆ ನಾವು ಈ ಬಾರಿ ಮತಗಳ ಮೂಲಕ ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸುವ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸಾಕಷ್ಟು ಒಂದೇನು ಆ ವಿಚಾರವನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ತಾವು ಜಮೀರ್ ಅಹಮದ್ ಅವ್ರನ್ನ ಕರೆಸಬೇಕಂತ ಪಟ್ಟು ಹಿಡಿದಿರ್ತದೆ. ಇವತ್ತು ಡಿ.ಕೆ. ಶಿವಕುಮಾರ್ ಮುಂದೇನು ಆ ಒಂದು ಸಾಕಷ್ಟು ಹೈ ಡ್ರಾಮಾ ನಡೆಯುತ್ತೆ. ಜಮೀರ್ ಅಹಮದ್ ಅವರ ಒಂದು ಫೋಟೋವನ್ನ ಕೊರಡಿಗೆ ಹಾಕಿಕೊಂಡಂತ ಒಬ್ಬ ಅಭಿಮಾನಿ ಜಮೀರ್ ಅಹಮದ್ ಅವರನ್ನ ಕ್ಷೇತ್ರ ಕರೆಸಿದ್ರೆ ಮಾತ್ರ ಪಕ್ಷ ಗೆಲ್ಲುತ್ತೆ, ಅವ್ರು ಕರೆಸಲೇಬೇಕಂತ ಹೇಳಿ ವಿಠಲ್, ಧನ್ಯವಾದ ಮಾಹಿತಿಗಾಗಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯಲಿರುವ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ಬಿರುಸನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಕಣಕ್ಕಿಳಿದ ಬೆನ್ನಲ್ಲೇ ಮುಸಲ್ಮಾನ್ ಸಮುದಾಯದಿಂದ ಬಂಡಾಯ ಶಮನ ಇತ್ಯಾದಿ ಬೆಳವಣಿಗೆಗಳು. ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇದೀಗ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸಬೇಕು ಕ್ಷೇತ್ರಕ್ಕೆ ಅನ್ನೋ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಫೀಲ್ಡ್ಗಿಳಿದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ನಾಯಕರು ಅಲರ್ಟ್ ಆಗಿದ್ದಾರೆ. ದಾವಣಗೆರೆ ಅಖಾಡದಲ್ಲಿ ಇದೀಗ ಡ್ಯಾಮೇಜ್ ಕಂಟ್ರೋಲ್ ಕಸರತ್ತು ನಡೀತಾ ಇದೆ. ಜಮೀರ್ ಬರೋದೇ ಬೇಡ ಅನ್ನೋ ರೀತಿಯ ಹೇಳಿಕೆಯನ್ನ ನೀಡಿದ್ರು ಎಸ್ ಮಲ್ಲಿಕಾರ್ಜುನ್. ಇದೀಗ ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರಕ್ಕೆ ಬರ್ತಾರೆ. ಸಿಎಂ ನಾಳೆ ಬರ್ತಿದ್ದಾರೆ, ನಾಡಿದ್ದು ಇಲ್ಲ 5ನೇ ತಾರೀಕು ಜಮೀರ್ ಬರ್ತಾರೆ. ತಮ್ಮ ಪುತ್ರ ಸಮರ್ಥ್ ಪರ ಜಮೀರ್ ಕ್ಯಾಂಪೇನ್ ಮಾಡ್ತಾರೆ ಅಂತ ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಮೀರ್ ಅವರ ಪ್ರಚಾರ ಕಾರ್ಯದ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಅವರ ಬದಲಾಗ್ತಾ ಇರುವ ಹೇಳಿಕೆಗಳ ಸ್ಯಾಂಪಲ್ ನಿಮ್ಮ ಮುಂದೆ. ಹಿಂದೇನ್ ಹೇಳಿದ್ರು, ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ ಅವರ ಹೇಳಿಕೆಗಳು ಗಮನಿಸಿ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮೈತಿ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್ ಇಲ್ಲ, ಕ್ಲೀನ್ ಆಗಿ ಕುತ್ಕೊಂಡು ಈ ಕಮಿಟಿ ಬಂದತ್ತಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಏನಿದೆ ವಿಷಯ ಸಂಬಂಧಪಟ್ಟ ಇವನ್ ಪಕ್ಷ ಅಂತ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯುವಂತ ಪಕ್ಷ, ಎಲ್ಲ ಕಮ್ಯುನಿಟಿಯವರಿಗೆ. ಏನೋ ಯಾರ್ದು ಇಂಡಿವಿಜುವಲ್ ಆಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಜ್ಜರು ಒಂದು ಟೈಮಲ್ಲಿ ನೋಡಪ್ಪ, ಎಲ್ಲೇ ರೈತ ಇವ್ರಿಗೇನಾರ ಹೇಳಿದ್ರ, ನಾವು ಅಪ್ಪನ ಜೊತೆಗೆ ಏನಾರ ಕುಂತಾಗ ಏನಾರ ಹೇಳಿದ್ರ. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ. ನಾವು ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರಕ್ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಅಲ್ಲ, ಬರ್ತೀನಿ ಅಂದಾರ ಅವರು. ಜಮೀರ್ ಅಹಮದ್ ಅವರು 5ನೇ ತಾರೀಕು ಇಲ್ಲ 3ನೇ ತಾರೀಕು ಸಿಎಂ ನಾಳೆ ಬರ್ತಾರೆ. ಬಂದಿದ ಮ್ಯಾಗೆ ಅವರು ಬರ್ತೀನಿ ಅಂದಾರ. ಇವತ್ತು ಯಾರ್ಯಾರು ಸಭೆ ಇದ್ರು ಸರ್? ಡಿ.ಕೆ. ಶಿವಕುಮಾರ್, ಈಗ ಡಿ.ಕೆ. ಶಿವಕುಮಾರ್ ಅವರು, ಸುರ್ಜಿವಾಲ್ ಅವರು, ಆಮೇಲೆ ನಮ್ಮ AICC ಅವರು ಅಬ್ಸರ್ವರ್ಸು, ಆಮೇಲೆ ನಮ್ಮ ಶಾಸಕ ಮಿತ್ರರು ಬಂದರು, ಮಂತ್ರಿಗಳು ಎಲ್ಲರೂ, ಅದರ ಚೆಲ್ಲೂರಾಯ ಸ್ವಾಮಿ ಎಲ್ಲರೂ ಬಂದಾರ, ಆಲ್ಮೋಸ್ಟ್ ಬಂದಾರೆ. ಅಲ್ಲ, ಬರ್ತೀನಿ ಅಂದಾರ ಅವರು. ಜಮೀರ್ ಅಹಮದ್ ಅವರು 5ನೇ ತಾರೀಕು ಇಲ್ಲ 3ನೇ ತಾರೀಕು ಸಿಎಂ ನಾಳೆ ಬರ್ತಾರೆ. ಬಂದಿದ ಮ್ಯಾಗೆ ಅವರು ಬರ್ತೀನಿ ಅಂದಾರ. ಇವತ್ತು ಯಾರ್ಯಾರು ಸಭೆ ಇದ್ರು ಸರ್? ಡಿ.ಕೆ. ಶಿವಕುಮಾರ್, ಈಗ ಡಿ.ಕೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಒಂದರ್ಥದಲ್ಲಿ ಇದೀಗ ಜಮೀರ್ ಅವರನ್ನ ಕ್ಷೇತ್ರಕ್ಕೆ ಕರೆಸೋದು ಅನಿವಾರ್ಯ ಅನ್ನೋದು ಮನದಟ್ಟಾಗ್ತಾ ಇದೆಯಾ ಮಲ್ಲಿಕಾರ್ಜುನ್ ಅವರಿಗೆ, ಅಥವಾ ನಿಜವಾಗ್ಲೂ ಅನಿವಾರ್ಯ ಅನ್ನೋ ತರದ ಪರಿಸ್ಥಿತಿ ಇದೆಯಾ ಜಮೀರ್ ಅವರ ಆಗಮನ?
ಖಂಡಿತ ಸ್ಮಿತಾ, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಅಲ್ಪಸಂಖ್ಯಾತರ ಅಸಮಾಧಾನ ವಿಚಾರಕ್ಕೆ ಸಾಕಷ್ಟು ತಿರುವುಗಳಿಗಾಗಲೇ ಪಡೆದುಕೊಂಡಾಗ ಅಲ್ಪಸಂಖ್ಯಾತರಿಗೆ ಶತಾಯಗತಾಯ ನಾವು ಟಿಕೆಟ್ ಕೊಡಿಸಲೇಬೇಕನ್ನೋ ನಿಟ್ಟಿನಲ್ಲಿ ಜಮೀರ್ ಅಹ್ಮದ್ ಅವರು ಸ್ವತಃ ಮುಂದೆ ನಿಂತು ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಕೆಲಸವನ್ನು ಮಾಡಿದ್ರು, ಲಾಬಿ ತರುವಂತಹ ಕೆಲಸವನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆವರೆಗೂ ಸಹ ಆ ಮಾತುಗಳು ಮುಂದುವರೆದಿತ್ತು ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಆದರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಎಲ್ಲ ಒಂದು ಕಡೆಗೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಕಳೆದ ಆ ಕೆಲ ದಿನಗಳಿಂದ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಂದು ಇದ್ ಮಾಡಕ್ಕೆ ಅವ್ರು ಯಾರು ಅಂದ್ರೆ ಅಲ್ಲಿ ಬಂದು ಕೈ ಹಾಕೋಕೆ, ಅಲ್ಲಿ ವಿಚಾರಗಳ ಚರ್ಚೆ ಮಾಡೋಕೆ ಅವ್ರು ಯಾರು ನಾವೆಲ್ಲ ಇದ್ದೇವೆ, ನಾವೇ ನಿರ್ಧಾರ ತೆಗೆದುಕೊಳ್ತೇವೆ ಅಂತೇಳಿ ಸಾಕಷ್ಟು ಕಾರವಾಗಿ ಏನೋ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರು. ಅದಾದ ನಂತರ ಕೂಡ ಸಾಕಷ್ಟು ಆದ್ರೆ ಗೌಪ್ಯ ಒಳಗೆ ಅವ್ರಿಗೆ ವೈಮನಸ್ಸಿತ್ತು ಜಮೀರ್ ಅಹ್ಮದ್ ಮತ್ತು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಮಧ್ಯೆ. ಆ ತದನಂತರದಲ್ಲಿ ಅಂತ ಈ ಟಿಕೆಟ್ ಬದಲಾವಣೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಸಿಗುವಂತ ಟಿಕೆಟ್ ಶಾಮನೂರು ಸಮರ್ಥಿಗೆ ಯಾವಾಗ ಟಿಕೆಟ್ ಸಿಗುತ್ತೆ ಅವಾಗ ಮತ್ತಷ್ಟು ಆಕ್ರೋಶ ಭುಗಿಲೇಳುತ್ತೆ. ಎಲ್ಲ ಒಂದು ಕಡೆಗೆ ಸಾದಿಕ್ ಪೈಲ್ವಾನ್ ಅವರನ್ನ ಜಮೀರ್ ಅಹ್ಮದ್ ಅವರೇ ಒಂದು ಕಣಕ್ಕೆ ಇಳಿಸಿದ್ದಾರೆ ಅನ್ನುವಂತ ಆಕ್ರೋಶ ಸಹ ಇನ್ನೊಂದಿತ್ತು. ಆದ್ರೆ ಆ ದಿನ ಕಳೆದಂತೆ ಕ್ಷೇತ್ರದಲ್ಲಿ ಈಗ ಜಮೀರ್ ಅಹ್ಮದ್ ಒಂದು ಕಡೆಗೆ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಮೇಲ್ನೋಟಕ್ಕೆ ಕಂಡು ಬರ್ತಾರೆ ಅಂತ. ಯಾಕಂದ್ರೆ ಕೆಲವಷ್ಟು ಆ ಬದಲಾವಣೆಗಳಿಗೆ ಅಲ್ಪಸಂಖ್ಯಾತ ಕಾರ್ಯಕರ್ತರು ಕೂಡ ಸಾಕಷ್ಟು ಜಮೀರ್ ಅಹ್ಮದ್ ಬರಲೇಬೇಕು, ಅವ್ರು ಬಂದಾಗ ನಾವು ಇನ್ನಷ್ಟು ವಿಚಾರಗಳ ಅವ್ರ ಜೊತೆ ಚರ್ಚೆ ಮಾಡಬೇಕು, ಸಾಕಷ್ಟು ಆ ವಿಷಯಗಳಿಗೆ ಅವ್ರು ತಿಳಿಸಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಹೇಳ್ತಿರುವಂತದ್ದು. ಇನ್ನೊಂದು ಕಡೆಗೆ ಕಟ್ಟ ಕಾಂಗ್ರೆಸ್ ಅಲ್ಲಿರುವಂತಹ ಅಲ್ಪಸಂಖ್ಯಾತರು, ಕಟ್ಟ ಕಾಂಗ್ರೆಸ್ ಬೆಂಬಲಿಗರಂತರು ಏನು ಜಮೀರ್ ಅಹ್ಮದ್ ಅವ್ರನ್ನ ಕರೆಸಿದ್ರೆ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ, ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಗೆಲುವು ಸಾಕಷ್ಟು ಕಷ್ಟ ಇದೆ. ಅಲ್ಪಸಂಖ್ಯಾತರು ಸಾಕಷ್ಟು ಬದಲಾವಣೆ ಆಗಿದ್ರೆ ನಾವು ಈ ಬಾರಿ ಮತಗಳ ಮೂಲಕ ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸುವ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸಾಕಷ್ಟು ಒಂದೇನು ಆ ವಿಚಾರವನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ತಾವು ಜಮೀರ್ ಅಹ್ಮದ್ ಅವ್ರನ್ನ ಕರೆಸಬೇಕಂತ ಪಟ್ಟಿರುತ್ತದೆ. ಇವತ್ತು ಡಿ ಕೆ ಶಿವಕುಮಾರ್ ಮುಂದೇನು ಆ ಒಂದು ಸಾಕಷ್ಟು ಹೈ ಡ್ರಾಮಾ ನಡೆಯುತ್ತೆ. ಜಮೀರ್ ಅಹ್ಮದ್ ಅವರ ಒಂದು ಫೋಟೋವನ್ನ ಕೊರಳಿಗೆ ಹಾಕಿಕೊಂಡಂತ ಒಬ್ಬ ಅಭಿಮಾನಿ ಜಮೀರ್ ಅಹ್ಮದ್ ಅವ್ರನ್ನ ಕ್ಷೇತ್ರ ಕರೆಸಿದ್ರೆ ಮಾತ್ರ ಪಕ್ಷ ಗೆಲ್ಲುತ್ತೆ, ಅವ್ರು ಕರೆಸಲೇಬೇಕಂತ ಹೇಳಿ ವಿಠಲ್, ಧನ್ಯವಾದ ಮಾಹಿತಿಗಾಗಿ.